ವೇದಿಕೆ ಮೇಲಿರುವ ಪೂಜ್ಯ ಶ್ರೀಗಳಾದಿಯಾಗಿ ಅಧ್ಯಕ್ಷರಾದಿಯಾಗಿ ಸರ್ವರನ್ನ ಸ್ವಾಗತಿಸಿದಂಥ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಬೈಲಹೊಂಗಲದ ಅಧ್ಯಕ್ಷರಾದಂಥ ಶ್ರೀಯುತ ಎನ್ ಆರ್ ಟಕಾಯಿ ಸರ್ ಅವರಿಗೆ ಮಾಲಾರ್ಪಣೆ ಮಾಡೋದು ಮೂಲಕ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಅನ್ವರ್ ದೇವರ್ದರ್ ಅವರು ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತವನ್ನು ಕೋರ್ಬೇಕಂತ ಕೇಳ್ತಾ ಇದ್ದೇವೆ. ಎನ್ ಆರ್ ಟಕಾಯಿ ಸರ್ ಅವರಿಗೆ. ಎನ್ ಆರ್ ಟಕಾಯಿ ಸರ್ ಅವರ ಅಧ್ಯಕ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದೆ ಅಂತ ತುಂಬ ಅಭಿಮಾನದಿಂದ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರು ಕೈಯನ್ನು ಜೋಡಿಸ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಬೇಕು. ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ, ಅಳಿಯಲಿ ಅಳಿಯಲಿ ಅಸಮಾನತೆ ಅಳಿಯಲಿ, ಮೊಳಗಲಿ ಮೊಳಗಲಿ ಸರ್ವ ಸಮತೆ ಮೊಳಗಲಿ. ಬಸವ ಜ್ಯೋತಿಯನ್ನು ಹಚ್ಚುವುದರ ಮುಖಾಂತರ, ಕನ್ನಡ ಜ್ಯೋತಿಯನ್ನು ಹಚ್ಚುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿರ್ತಕ್ಕಂತಹ ಸಕಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮೇರು ಕವಿ, ಕನ್ನಡದ ಜ್ಞಾನಪೀಠಿ, ಕನ್ನಡ ತಾಯಿಯ ಚೊಚ್ಚಲ ಮಗ, ಹಿರಿಯ ಸಾಹಿತಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಕಂಬಾರ್ ಅವರ ಅಮೃತ ಹಸ್ತದಿಂದ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇರುವುದು ಕನ್ನಡ ದೇವಿಯ ತೇರಿಗೆ ಸಾಥ್ ಕೊಡ್ತಾ ಇರೋದು ಬಹಳಷ್ಟು ಹೆಮ್ಮೆಯ ವಿಷಯ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಸಾಹಿತ್ಯ ಪರಿಷತ್ತಿನ ಬಹಳ ಸಂಭಾವಿತ ಶಾಂತಿ ಸ್ವರೂಪ, ಒಬ್ಬ ಸಾಹಿತ್ಯ ಸಹೃದಯದಲ್ಲಿ ಇರ್ತಕ್ಕಂಥ ಒಬ್ಬ ಸಾಹಿತಿ, ನಮ್ಮ ಭಾಗದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಆರ್ ಟಕಾಯಿ ಅವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಿರಿಯರಾದಂಥ ಅವ್ರನ್ನ ನಮ್ಮ ಅಧ್ಯಕ್ಷರು ಟಕಾಯಿ ಅವರು ಬಹಳ ಒಳ್ಳೆ ವ್ಯಕ್ತಿ, ಬಹಳ ದೊಡ್ಡವರು, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅವರು ಒಂದು ಒಳ್ಳೆ ಕಾರ್ಯಕ್ರಮನ ಮಾಡಿದ್ದಾರೆ. ತುರ್ಮರಿ ಅವರು ಇದ್ದಾರೆ. ಅಷ್ಟೇ ಅಲ್ಲದೆ ಇವತ್ತಿನ ಒಂದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಟಕಾಯಿ ಸರ್ ಭಾಳ ಒಳ್ಳೆಯ ವ್ಯಕ್ತಿ, ಭಾಳ ಸಿಂಪಲ್, ಭಾಳ ಸಮಾಧಾನದಿಂದ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಇವತ್ತು ಮಾನ್ಯ ಶಾಸಕರಾಗಿರ್ಬೋದು, ಎಲ್ಲ ಅಧಿಕಾರಿ ವರ್ಗದವ್ರನ್ನಾಗಿರ್ಬೋದು, ಎಲ್ಲ ಕನ್ನಡ ಅಭಿಮಾನಿಗಳ ಚಿಂತನೆಯನ್ನು ಒಂದು ಚಿಂತೆ ಮಾಡಿ ಇವತ್ತು ಇಂಥ ಒಂದು ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಹಕ್ಕಿ